ಏನ್ ಬಿಲ್ಡಪ್ ಕೊಡೋಣ ಗೊತ್ತಾಗ್ತಾ ಇಲ್ಲ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ಏನು ಇಲ್ಲ, ಖಾಲಿ ಡೇ. ಸಂಡೇ ಅಟ್ಲೀಸ್ಟ್ ನಮ್ಮ ಅಣ್ಣ ಬಂದಿದ್ರೆ, ನಮ್ಮ ಅಕ್ಕನ ಮಕ್ಳು ಬಂದಿದ್ರೆ ಏನೋ ಒಂಥರ ಇರ್ತಾ ಇತ್ತು, ಚೆನ್ನಾಗಿರ್ತಾ ಇತ್ತು. ಸೊ ಇವತ್ತು ಫುಲ್ ಖಾಲಿ. ಅದ್ರ ಬದಲು ರೀಪ್ಲೇಸ್ ಮಾಡಕ್ಕೆ ಇನ್ನೊಬ್ರು ಯಾರೊಬ್ರು ಗೆಸ್ಟ್ ಬಂದಿದ್ದಾರೆ ನಮ್ಮ ಜೊತೆ. ಗೆಸ್ಟ್ ಅಲ್ಲ, ಇವರು ಅಳುಬ್ರು, ಗೊತ್ತಿರೋರು. ಸೊ ಈಗ ಆಷಾಢ ಅಂತ ನಾವ್ಯಾರು ಕರ್ಕೊಂಬರಕ್ ಹೋಗಿಲ್ಲ ಅಂತ ಅವರೇ ಬಂದ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಹುಡುಕಂಡ್ ಬಂದ್ಬಿಟ್ಟಾರೆ. ಅಯ್ಯೋ ಸಿಕ್ಕಿದ್ ಚಾನ್ಸ್ ಊರಿಗೆ ಹೋಗ್ಬಿಡೋಣ ಅಂತ ಕಾಯ್ತಾ ಇದ್ರು ಅನ್ಸುತ್ತೆ. ಹಂಗೆ ಆಷಾಢ ಬೇರೆ ಬಂದ್ಬಿಡ್ತಲ್ಲ, ಹಂಗೆ ಬಂದ್ಬಿಟ್ಟಿದ್ದಾರೆ. ಯಾರು ಅಂತ ಗೆಸ್ ಮಾಡ್ತಾ ಇದ್ದೀರಾ? ಟಡನ್ ಟಡನ್ ತೋರಿಸ್ಲಾ ನಿಮ್ಗೆ? ವೇಟ್ ಮಾಡ್ತಾ ಇದ್ದೀರಾ? ನೋಡಿ, ಇವಳು ಆಷಾಢಕ್ಕಂತ ಈಗ ಮನೆಗೆ ಬಂದಿದ್ದಾಳೆ. ಎಲ್ರು ಲೈಕ್ ಹೊಸದಾಗಿ ಮದ್ವೆ ಆದಾಗ ಫಸ್ಟ್ ವರ್ಷ ಮನೆಗೆ ಆಷಾಢದಲ್ಲಿ ಮನೆಗೆ ಬರೋದೇನೋ ರೂಲ್ಸ್ ಇರುತ್ತಂತಲ್ಲ, ಪದ್ಧತಿ ಇರುತ್ತಂತಲ್ಲ, ಅದಕ್ಕೆ ಇವಳು ಕೂಡ ಕರ್ಕೊಂಡ್ ಬಂದಿದೀವಿ. ನಾವ್ ಹೋಗಿ ಏನ್ ಕೈ ಹಿಡ್ದೇನ್ ಕರ್ಕೊಂಡ್ ಬಂದಿಲ್ಲ, ನಾನೇ ಬಂದಿದ್ದೀನಿ. ಅವಳೆ ಬಂದಿದ್ದಾಳೆ. ಯಾರು ಬಂದಿಲ್ಲ ಅವ್ರಿಗೆಲ್ಲ ಬೈದಿ ಅಂದ್ರೆ ಕರಿಬೇಕು, ಕರ್ದಿದ್ದಾರೆ. ಅವ್ರು ಏನ್ ಬಾ ಜೊತೆಗೆ ಅಂತ ಏನ್ ಕರ್ಕ ಬರಲ್ಲ ಫ್ರೆಂಡ್ಸ್, ಬನ್ರಿ ಅಂತ ಹೇಳ್ತಾರೆ. ಅವ್ರು ಬಂದಿದ್ದಾರೆ. ಏನ್ ಆಷಾಢ ಏನಂದ್ರೆ ಇವಳೇನು ಅತ್ತೆ ಜೊತೆ ಅತ್ತೆ ಮನೆಗಿಲ್ಲಲ್ಲ ಫ್ರೆಂಡ್ಸ್. ಇವರು ಹಂಗೆಲ್ಲ ಹೇಳ್ಬಿಡ ಅತ್ತೆ ಮನೆ ಅಂದ್ರೆ ಅಯ್ಯ ಆತರೆಲ್ಲ ಮಿಸ್ಟೇಕ್ ಮಾಡ್ಕೋಬೇಡಿ. ಅಂದ್ರೆ ಬೆಂಗಳೂರಲ್ಲಿ ಇರೋದಲ್ವಾ, ಗಂಡ ಹೆಂಡತಿ ಮಾತ್ರ ಇರೋದಲ್ವಾ. ಸೊ ಹಂಗಾಗಿ ಏನ್ ಪ್ರಾಬ್ಲಮ್ ಇರಲ್ಲ. ಅಂದ್ರೆ ಇರ್ಬೋದು, ಅತ್ತೆ ಸೊಸೆ ಮಾತ್ರ ಒಂದೇ ಬಾಗ್ಲಲ್ಲಿ ಒಂದೇ ಮನೆಯಲ್ಲಿ ಓಡಾಡಬಾರ್ದು ಅಂತ ಏನೋ ಪದ್ಧತಿ ಇದೆಯಂತೆ. ಬಟ್ ಇವಳೇನು ಅತ್ತೆ ಸೊಸೆ ಏನು ಒಂದೇ ಮನೆಯಲ್ಲಿ ಓಡಾಡಲ್ಲ ಫ್ರೆಂಡ್ಸ್. ಇವರು ಬೆಂಗಳೂರಲ್ಲಿ ಇರೋದು, ಅತ್ತೆ ಊರಲ್ಲಿ ಇರೋದಲ್ವಾ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆದ್ರೂ ಶಾಸ್ತ್ರ ಫಸ್ಟ್ ಇಯರ್ ಅಲ್ವಾ, ಮದ್ವೆ ಆಗಿ ಹೊಸ ಮದುಮಗಳಲ್ವಾ. ಸೊ ಹಂಗಾಗಿ ಫ್ರೆಂಡ್ಸ್ ಅಲ್ಲ 7-8 ತಿಂಗಳಾಯ್ತು ನನ್ನ ಅಲ್ಲ, ಆದ್ರೂ ಫಸ್ಟ್ ಮೊದಲನೇ ವರ್ಷ ಅಲ್ವಾ ಆಷಾಢ, ಹಂಗಾಗಿ ಬಂದು ಹೋಗೋ ಶಾಸ್ತ್ರ. ಹಾಗಾಗಿ ಇವಳು ಬಂದಿದ್ದಾಳೆ ಫ್ರೆಂಡ್ಸ್ ಆಷಾಢಕ್ಕೆ. ನೋಡಿ, ಯಾರೆಲ್ಲ ನೋಡಿರ್ಲಿಲ್ಲ, ಎಷ್ಟು ದಿನ ಆಗಿತ್ತು, ತುಂಬಾ ದಿನ ಆಗಿತ್ತಾ? ಯಾರಾದ್ರೂ ಫ್ರೆಂಡ್ಸ್ ಹೌದು, ಬರ್ತಾ ಇರ್ತಾಳೆ, ಹೋಗ್ತಾ ಇರ್ತಾಳೆ, ಬಂದು ನಾಚಿಕೆ ಇಲ್ಲ ಫ್ರೆಂಡ್ಸ್. ಇವಳು ಬಂದಿದ್ದಾಳೆ ಈಗ ಆಷಾಢಕ್ಕೆ ಏನಕ್ಕೆ ಅಮ್ಮನ ಮನೆಗೆ ಹೋಗೋದು ಅಂತ ಯಾರಿಗಾದ್ರೂ ಕರೆಕ್ಟಾಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ. ನಮ್ಗೆ ಗೊತ್ತಿರೋ ಪ್ರಕಾರ ಹಿಂದಿನ ಕಾಲದಲ್ಲಿ ಅಂದ್ರೆ ಈ ಸೀಸನ್ ಅಂದ್ರೆ ಇದು ಯಾವ ಸೀಸನ್, ಜುಲೈ ಮಂತ್ ಅಲ್ವಾ. ಜುಲೈ ಮಂತ್ ಅಲ್ಲಿ ಕೆಲಸ ಜಾಸ್ತಿ. ಮನೆ ಅಂದ್ರೆ ವ್ಯವಸಾಯ ಮಾಡೋರು ಮನೇಲೆಲ್ಲ ಅಂದ್ರೆ ತುಂಬಾ ಎಲ್ಲ ಫಸ್ಲಿಟ್ಟಿರ್ತಾರೆ, ಜಾಸ್ತಿ ಕೆಲಸ ಇರುತ್ತೆ. ಅಂತ ಟೈಮಲ್ಲಿ ಹೊಸದಾಗಿ ಮದ್ವೆ ಮಾಡ್ಕೊಂಡಿರ್ತಾರೆ, ಕಷ್ಟ ಆಗುತ್ತೆ ಕೆಲಸ ಮಾಡಕ್ಕೆ. ಹೋಗಿರ್ತಾರಲ್ಲ ಮನೆಗೇನು, ಪಾಪ ಅವ್ರಿಗೆ ಕಷ್ಟ ಆಗ್ಬಾರ್ದು ಅತ್ತೆ ಮನೇಲಿ ಜಾಸ್ತಿ ಕೆಲಸ ಅಂತ 1 ತಿಂಗಳು ಇಟ್ಕೊಳ್ಳಾರ ಅವಾಗ ಕರ್ಕೊಂಡ್ಬಂದು. ಇವಾಗ ಏನಿಲ್ಲ ಆತರ ಎಲ್ಲ ಬಂದ್ಬಿಟ್ಟು ಹೋಗೋ ಶಾಸ್ತ್ರ ಮಾಡಿ. ಅದಕ್ಕೆ ಅತ್ತೆ ಸೊಸೆ ಓಡಾಡಬಾರ್ದು ಅನ್ನೋ ಒಂದು ರೂಲ್ಸ್ ನ ಇಟ್ಟು ಆತರ ಮಾಡ್ತಾ ಇದ್ರು ಅಂತ ಆದ್ರೂ ಒಳ್ಳೇದೇ ಗೊತ್ತಿರೋದು. ಬಟ್ ಏನ್ ಅದು ಪರ್ಟಿಕ್ಯುಲರ್ ರೀಸನ್ ಏನಂತ ನಮ್ಗೂ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಈ ತರ ಅಂತೆ ಕೆಲಸ ಜಾಸ್ತಿ ಇರುತ್ತೆ ಅಂತ, ಹೊಸದಾಗಿ ಮದ್ವೆ ಆಗಿರ್ತಾರಲ್ವಾ ಹೆಣ್ಮಕ್ಳು ಅಂತ, ಅವ್ರ ಮನೇಲಿ ಅವ್ರ ಮನೇಲಿ ಆರಾಮಾಗಿ 1 ತಿಂಗಳು ಇದ್ ಬರ್ಲಿ ಅಂತ 1 ತಿಂಗಳು ಗಟ್ಲೆ ಕಳಿಸ್ತಾ ಇದ್ರಂತೆ. ಇವಾಗೆಲ್ಲ ತಿಂಗಳು ಗಟ್ಲೆ ಯಾರು ಹೆಣ್ಮಕ್ಳು ಬಂದಿರಲ್ಲ ಫ್ರೆಂಡ್ಸ್. ಅವ್ರ ಮನೆಗೆ ಎಲ್ಲ ಬಂದು ಶಾಸ್ತ್ರ ಮಾಡ್ಕೊಂಡು ಹಂಗೆ ಹೋಗ್ಬಿಡ್ತಾರೆ. 5 days 3 days ಅಷ್ಟೇ. ನಿಮ್ಗೆ ಏನ್ ಅನ್ಸ್ತಾ ಇದೆ ಆಷಾಢಕ್ಕೆ ಊರಿಗೆ ಬಂದಿರೋದು? ಚೆನ್ನಾಗ್ ಅನಿಸ್ತಾ ಇದೆ. ಮಲ್ಕೊಲ್ಲ ಟೈಮ್ ಸಿಗ್ತಾ ಐತೆ, ರೆಸ್ಟ್ ಮಾಡ್ತಾ ಇದೀನಿ. ಚೆನ್ನಾಗಿ ಅಲ್ಲಿ ಎಲ್ಲಿ ಎದ್ಬಿಟ್ಟು ಕೆಲಸ ಮಾಡ್ಬೇಕು, ಅಡಿಗೆ ಮಾಡ್ಕೋಬೇಕು, ತಿಂಡಿ ಮಾಡ್ಬೇಕು, ಬಟ್ಟೆ ಒಗ್ಕೋಬೇಕು, ಎಲ್ಲ ಮಾಡ್ಬೇಕು. ಇಲ್ಲ ಆರಾಮಾಗಿರ್ಬೋದು. ಮುಂಚೆನೂ ಇದೆ ಲೈಫ್ ಇತ್ತು, ಇದೇ ಲೈಫ್ 7 months ಇಂದ ಇಲ್ಲ, ಇದು ಮಾಡಕ್ಕಾಗಲ್ಲ. ಇವಾಗ ಅದಕ್ಕೆ ಸ್ವಲ್ಪ ದಿನ ರೆಸ್ಟ್ ಮಾಡಿ ಚೆನ್ನಾಗಿ ಇದೇ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಸೊ ಹ್ಯಾಪಿನಾ? ಹ್ಯಾಪಿ. ಆಷಾಢ ಯಾವಾಗ ವರ್ಷಕ್ಕೊಂದ್ಸರಿ ಇಲ್ಲ, ಒಂದೇ ವರ್ಷನೇ ಕಳ್ಸಲ್ಲ, ಪದೇ ವರ್ಷ ಕಳ್ಸಲ್ಲ. ಗೊತ್ತಿಲ್ಲ ಅಂದ್ರೆ ಹೇಳ್ತಿದ್ದೀನಿ, ಮೊದಲನೇ ವರ್ಷ ಮದ್ವೆ ಆಗಿ ಮೊದಲನೇ ವರ್ಷ ಮಾತ್ರ ಈ ತರ ಆಷಾಢದಲ್ಲಿ ಕರ್ಕೊ ಬರೋದು. ಇಲ್ಲಾಂದ್ರೆ ಮತ್ತೆಲ್ಲ ಓಲ್ಡ್ ಕಪಲ್ಸ್ನೆಲ್ಲ ಏನಿಲ್ಲ, ಅವ್ರ ಮನೇಲಿ ಮಾಡಕ್ ಓನ್ಲಿ ಏನಿದ್ರು ಆಪರ್ಚುನಿಟಿ ಫಸ್ಟ್ ಇಯರ್ ಅಷ್ಟೇ. ಸೊ ನೋಡಿ, ನಮ್ಮ ತಂಗಿಗೆ ಇಲ್ಲಿ ಬಂದ್ರೆ ಇದೊಂದು ಟಾರ್ಚರು. ಎಣ್ಣೆ ಹಚ್ಬೇಕು. ಎಣ್ಣೆ ಹಚ್ಚಿ ತಲೆ ಬಾಚಿ. ನಾನು ನೋಡಿ ಎಷ್ಟು ಚೆನ್ನಾಗಿ ಜಡೆ ಹಾಕೊಂಡಿದ್ದೀನಿ. ನನಗೆ ಜಾಸ್ತಿ ಇಷ್ಟ ಈ ತರ ಹಾಕಬೇಕು ಅಂತ. ಆದ್ರೆ ಎಲ್ಲಾನು ಹೋಗ್ಬೇಕಾದ್ರೆ ಇಷ್ಟ ಅಲ್ಲ ನನಗೆ. ನಾನು ಏನು ಬರಲ್ಲ ಫ್ರೆಂಡ್ಸ್, ನಯಾ ಪೈಸಾ. ನಾನು ಇವಳಿಗೆ ಏನಾರ ಹಾಕ್ಬೇಕು, ಏನಾರ ಮಾಡ್ಬೇಕು. ನಮ್ಮ ಮನೆಗ್ಳರ್ಗೆ ಯಾರಿಗೂ ಏನು ಬರಲ್ಲ. ನಾನೇ ಮಾಡ್ಕೋಬೇಕು, ಅವ್ರಿಗೆ ನಾನೇ ಮಾಡ್ಬೇಕು. ಬಿಡು, ಅಪರೂಪಕ್ಕೆ ಇಷ್ಟ ಆಯ್ತು ಇದನ್ನ ಇವ್ರ ಹತ್ರ ಹಾಕಿಸ್ಕೊಳ್ಳೋಣ ಅಂದ್ರೆ ನಿನ್ಗೆ ಬರುತ್ತಲ್ಲ. ಅದೇ ನನಗ್ ನಾನು ಹಾಕೊಳಕ್ ಕಷ್ಟ. ಅದೆಲ್ಲಾನು ಹಾಕೊಂಡಿದ್ದಾಳೆ ನೋಡಿ. ಇವಾಗ ಹಾಕೊಂಡಿದೀನಿ. ಇವಾಗ ಹಿಂದೆ ಬ್ಯಾಕ್ ಸೈಡ್ ಜಡಕ್ ಬಂದ್ರೆ ಕಷ್ಟ ಆಗುತ್ತೆ. ಬಟ್ ನಮ್ಮ ಮನೆಗೆ ಯಾರಿಗೂ ಬರಲ್ಲ. ಈ ದರಿದ್ರಕ್ಕಂತೂ 8 ಭಾಗ ಏನು ಬರಲ್ಲ. ಎಷ್ಟು ಯಾಕೆ ಕಲಿಬೇಕು? ಹಾಕರಿರ್ತಾರೆ, ಹಾಕಿಸ್ಕೊಂಡಿರ್ತೀವಿ, ಯಾಕೆ ಕಲಿಬೇಕು? ಓಕೆ, ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಏನು ಹೇಳಿ ಏನು ಹೇಳ್ಬೇಡ ಬಿಡಂಗಾದ್ರೆ. ಏನು ಹೇಳಿ ಫ್ರೆಂಡ್ಸ್, ಮದ್ವೆ ಆದಾಗಿದ್ದ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಸೈಲೆಂಟ್ ಇಲ್ಲ, ಎಂತದ್ದು ಇಲ್ಲ. ನಾಟಕ ಆಡ್ತಾಳೆ ಫ್ರೆಂಡ್ಸ್. ನಾಟಕ ಆಡಲ್ಲ ಫ್ರೆಂಡ್ಸ್. ನಾನು ತುಂಬಾ ಸೈಲೆಂಟ್ ಆಗಿದೆ. ಮುಂಚೆಲ್ಲ ಎಷ್ಟು ಮಾತಾಡ್ತಿದ್ದೆ ಹೇಳಿ, ಇವಾಗ ಅಷ್ಟು ಮಾತಾಡೋದು. ಇವಾಗ ಯಾಕೆ ಮಾತಾಡಲ್ಲ ಅಂತ ಕೇಳಿ. ಮದ್ವೆ ಆಗಿತ್ತಲ್ಲ, ಡಿಸೆನ್ಸಿ ಮೇಂಟೈನ್ ಮಾಡೋಣ. ಏನಿಲ್ಲ ಫ್ರೆಂಡ್ಸ್, ಯಾವ ಡಿಸೆನ್ಸಿನೂ ಇಲ್ಲ, ಪಾಸೆನ್ಸಿನೂ ಇಲ್ಲ. ಅದೆಲ್ಲ ಮೇಂಟೈನ್ ಮಾಡ್ಬಾರ್ದು. ನಾವ್ ಹೆಂಗಿರ್ತೀವಿ ನಮ್ಮ ತನನ ನಾವ್ ಯಾವತ್ತೂ ಬಿಟ್ಕೊಡ್ಬಾರ್ದು. ನಾವ್ ಯಾವಾಗ ಇದನ್ನು ಹೆಂಗಿರ್ತೀವೋ ಹಂಗೆ ಇರ್ಬೇಕು ಅಲ್ವಾ? ನಾನು ಚೆನ್ನಾಗಿ ಕಾಣಿಸ್ತಿದ್ದೀನ? ಹೇಳ್ತಿದ್ದೆ ಹಾಕೊಂಡಿದ್ರೆ ಚೆನ್ನಾಗಿ ಕಾಣಿಸ್ತಿದ್ದೆ. ಕೋತಿ ತರ ಕಾಣಿಸ್ತಿದ್ದಾಳೆ ಫ್ರೆಂಡ್ಸ್. ಚೆನ್ನಾಗಿ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ.
ನಿನ್ ಜನ್ಮಕ್ಕೆ ಹೋಗೋ. ಯಾರು ಹೋಗ್ಲಲ್ಲ ಫ್ರೆಂಡ್ಸ್, ನಾವೇ ಹೋಗ್ಲಿಕ್ಕೋಬೇಕು. ನಮಗ್ ನಾವೇ ಹೋಗ್ಲಿಕ್ಕೋಗ್ಬೇಕು. ಈಗ ನಮಗ್ ಇಂಥ ನಾವೇ ಇರ್ತಾರೆ ಪಕ್ಕದಲ್ಲಿ, ಏನ್ ಮಾಡಕ್ಕಾಗುತ್ತೆ? ಚೆನ್ನಾಗ್ ಕಾಣಿಸಿದ್ರು ಚೆನ್ನಾಗಿಲ್ಲ. ಫ್ರೆಂಡ್ಸ್ ಹೇಳ್ರಿ ಫ್ರೆಂಡ್ಸ್ ಹೆಂಗ್ ಕಾಣಿಸ್ತದೆ. ಮುಖ ತೊಳ್ದಿಲ್ಲ ಫ್ರೆಂಡ್ಸ್ ಇಬ್ರು, ಆದ್ರೂ ಇಷ್ಟು ಚೆನ್ನಾಗಿ ಫಳ ಫಳ ಹೊಡಿತೀನಿ ನೋಡಿ. ಊರಿಗೆ ಬಂದ್ರೆ ಇದೊಂದು ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ, ಮುಖ ತೊಳೆಯಂಗಿರಲ್ಲ, ಆರಾಮಾಗಿರ್ಬೋದು, ಯಾವಾಗ ಬೇಕೋ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಎಷ್ಟು ಸಲ ಸ್ನಾನ ಮಾಡಿಲ್ಲ ಅಂತ ಹೇಳ್ತೀವಿ ಮುಖ ತೊಳೆಯೋದು. ಇವೆಲ್ಲ ಕಟ್ಟು ಹೇಳಿಟ್ಟು ಫ್ರೆಂಡ್ಸ್. ಯಾವ ಆಕ ಅಂತ ಮಾತು ಒಂದೂ ಆಡಲ್ಲ ಫ್ರೆಂಡ್ಸ್, ದರಿದ್ರವಾಗಿ ಮಾತಾಡ್ತಾಳೆ. ಆಕ ಅಂತ ಮಾತು ಒಂದಾನ ಇಲ್ಲ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಮ್ಮ ಮನೆಗೊಂದು ತಿಕ್ಲಿ ಬಂದೈತೆ. ಎಲ್ಲೋ ಎಲ್ಲೋ ಮಿಸ್ ಆಗಿ ಈ ಕಡೆ ಬಂದ್ಬಿಟ್ಟೈತಂತೆ ಫ್ರೆಂಡ್ಸ್. ಅದಕ್ಕೆ ರೋಡ್ ಗೊತ್ತಾಗಿಲ್ಲ ಅಂತೆ ಅವರಿಗೆ ಸ್ವಲ್ಪ ಅಂದ್ರೆ ಭ್ರಮೆ, ಸ್ವಲ್ಪ ತಲೆ ಅಷ್ಟು ಸರಿ ಇಲ್ಲ ಅಂತೆ ಅವ್ರಿಗೆ. ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅದು ಗೊತ್ತಾಗಲ್ಲ ಅಂತೆ. ಹಿಂಗೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಿಂಗೆ ಬಂದ್ಬಿಡ್ತು ಒಳಗೆ. ಯಾಕೋ ಗೊತ್ತಾಗಲಿಲ್ಲ ಅದಕ್ಕೆ. ಆ ತಿಕ್ಲಿ ನೋಡಿ ಹೆಂಗ್ ಬಡ್ಕೊಂತೈತೆ ಫ್ರೆಂಡ್ಸ್. ಅದೇ ಫ್ರೆಂಡ್ಸ್ ಬಂದ್ರೆ ನೋಡ್ರಿ ತಿಂತಾ ಐತೆ. ನಾನ್ ಡೈಲಿ ಹಂಗೆ ಡಯಟ್ ಫ್ರೆಂಡ್ಸ್ ಮಾಡ್ತಾ ಡಯಟ್. ಇದೆಲ್ಲ ಡಯಟ್ ನಾನು ಒಳ್ಳೆ ಡಯಟ್ ಅಂದ್ರೆ ಸ್ವಲ್ಪ ಲೇಜಿ ಫ್ರೆಂಡ್ಸ್. ಆ ತಿಕ್ಲುಗೆ ನಾನು ಇಲ್ಲಿ ಪಾಪ ರೋಡಲ್ಲಿ ಓಡಾಡ್ತೈತೆ, ಯಾರು ಊಟ ಕೊಡ್ತಾರಿಲ್ಲೋ, ಬಾ ತಿನ್ನು ತಿಕ್ಲು ಅಂತ ಹೇಳಿದ್ರೆ ಕೊಬ್ಬು ತಿಕ್ಲಿಗೆ, ತಿಕ್ಲಿ ಕೊಬ್ಬು ಜಮಾ ಮಾಡುತ್ತೆ. ಕರ್ದಿದ್ರೆ ನೋಡಿ ತಿಕ್ಲಿ ಅನ್ನ ಕೊಟ್ರೆ ಎಷ್ಟು ದಿಮಾಕ್ ಮಾಡುತ್ತೆ ಅಂದ್ರೆ, ಅನ್ನ ತಿನ್ನಲ್ಲಂತೆ ತಿಕ್ಲು, ಬರೀ ಮುದ್ದೆ ತಿನ್ನದಂತೆ. ಅದೊಂಥರ ವೆರೈಟಿ ತಿಕ್ಲಿ. ಮುದ್ದೆ ಎಲ್ಲ ಯಾವ್ದು ತಿನ್ಬೇಕು ಆಗ್ತಿಲ್ಲ, ಹೊಟ್ಟೆ ಸುತ್ತೈತೆ. ಏನ್ ಗೊತ್ತಾ, ಇವಾಗ ಒಂದ್ ಸೀನ್ ಕ್ರಿಯೇಟ್ ಮಾಡ್ಬೇಕು. ಏನ್ ಗೊತ್ತಾ, ನಾನು ಸುತ್ತ ಕೊಡ್ತೀನಿ, ನೀನ್ ಹತ್ಬಿಡ್ಬೇಕು ಆಯ್ತಾ. ಎಮೋಷನಲ್ ಆಗ್ಬೇಕು. ನೋಡಿ ಫ್ರೆಂಡ್ಸ್, ಅನ್ನಕ್ಕೆ ಬೆಲೆನೇ ಇಲ್ಲ ಅಂತೆ. ಬಂಗಾರ ಕೊಡ್ಬೇಕಂತೆ, ಬಂಗಾರ ಕೊಟ್ರೆ ಮಾತ್ರ ಎಮೋಷನಲ್ ಆಗ್ಬೇಕಂತೆ. ಏನು ಫ್ರೆಂಡ್ಸ್, ತಿಕ್ಲುಗಳಲ್ಲೂ ಕಾಸ್ಟ್ಲಿ ತಿಕ್ಲಿ ಇರ್ತಾವೆ, ಬಂಗಾರ ಕೊಡ್ಬೇಕಂತೆ. ಬಂಗಾರ ಕೊಟ್ರೆ ನಾನು ಪ್ರೀತಿಯಿಂದ ಒಂದ್ ತುತ್ ಕೊಡ್ತೀನಿ, ಎಮೋಷನಲ್ ಆಗಿ ಆಕ್ಟಿಂಗ್ ಮಾಡು, ಸ್ವಲ್ಪ ಕಂಟೆಂಟ್ ಕೊಡು ಅಂತ ಹೇಳ್ತಾ ಇದೀನಿ. ಹೇಳ್ತಿಲ್ಲ ಫ್ರೆಂಡ್ಸ್, ಅದು ಹೇಳ್ಲಿಲ್ಲ ನನಗಂತ. ನನಗಂತ ಹೇಳಿಲ್ಲ. ಅಯ್ಯೋ ನಮ್ಮ ಅಕ್ಕ ತಂದು ಕೊಟ್ರಲ್ಲ. ಅವಳಿಗೆ ಪ್ರೀತಿ ಬೆಲೆ ಗೊತ್ತಿಲ್ಲ ಅವಳಿಗೆ. ಫಸ್ಟ್ ಆಫ್ ಆಲ್ ಅವಳಿಗೆ ಪ್ರೀತಿಯಿಂದ ತುತ್ ಕೊಟ್ರೆ ಬೇಡ ಬಂಗಾರ ತಂದು ಕೊಡು ಅಂತಾಳೆ. ನೋಡಿ ಫ್ರೆಂಡ್ಸ್, ಬಂಗಾರ ಕೊಳ್ಳಕ್ಕಾಗುತ್ತಾ ಇವಾಗ?
ಕೊಳ್ಳಕ್ಕಾಗಲ್ಲ, ಅದೇ ಕೊಟ್ರೆ ಖುಷಿ. ವೆರಿ ಕಾಸ್ಟ್ಲಿ. ಅಲ್ಲಿ ಫ್ರೆಂಡ್ಸ್ ಎಲ್ಲರೂ ಆಗಿದ್ದಾರೆ ಅಂತ ಇವ್ರಾಗಿನ. ಏನಂತ ಕೇಳ್ಬೇಡಿ, ನಾನು ಹೇಳ ಫ್ರೆಂಡ್ಸ್ ಏನಂತ ಕೇಳ್ಬೇಡಿ, ನಾನು ಹೇಳ ಸರ್ಪ್ರೈಸ್ ಕೊಡ್ತೀನಿ ಇವಾಗಿದ್ದಾರೆ. ಮೊಟ್ಟೆ ಚೆನ್ನಾಗಿತ್ತು. ಚೆನ್ನಾಗೈತೆ ತಂತೀನಿ. ನನಗೆ ಇತ್ತೀಚೆಗೆ ಯಾಕೋ ಸ್ಮೆಲ್ ಬರೋದು, ಚಿಕನ್ ಆಗಿರ್ಬೋದು ಮೊಟ್ಟೆ ಆಗಿರ್ಬೋದು, ಸ್ಮೆಲ್ ಬರುತ್ತಲ್ಲ, ನನ್ಗೆ ಅದು ತಿನ್ನಕ್ಕೆ ಆಗಲ್ಲ. ಮೊಟ್ಟೆ ಆಮ್ಲೆಟು ಜಾಸ್ತಿ ಮಾಡೋದು, ಬರೀ ಈ ತರ ಎರಡೆರಡು ಬೇಯಿಸಿ ತಿಂತೀನಿ. ನಾನು ಹಂಗೆ ಬೇಯಿಸೋದೆ ಜಾಸ್ತಿ. ನನಗೆ ಯಾಕೋ ಸ್ಮೆಲ್ ಬಂದ್ರೆ ನಾನು ಚಿಕನ್ ಸಾಂಬಾರೇ ತಿಂದಿಲ್ಲ, ಎಷ್ಟು ದಿನಗಳಾಗೈತೋ. ಬಿರಿಯಾನಿ ಮಾತ್ರ ತಿಂತಿರೋದು.